ಅವನ ನಾಮ ಎಂತಕ್ಕಂಥದ್ದು ಉಚ್ಚಾರಣೆ ಮಾಡಿದ್ರೆ ಸಾಕು, ಎಲ್ಲರ ಪಾಪವನ್ನು ಪರಿಹಾರ ಮಾಡ್ತಾ ಇದೆ. ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ದಾಸರು ಕೊಂಡಾಡಿದ್ದಾರೆ. ಹಾಗಾದ್ರೆ ಆ ರಾಮ ಎಂತಕ್ಕಂತಹ ಎರಡಕ್ಷರ ಯಾರ ಬಾಯಲ್ಲಿ ಬರ್ತಾ ಇದೆಯೋ ಅಂಥವರ ಎಲ್ಲ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಪಾವಿತ್ರ್ಯ ಆ ರಾಮನಲ್ಲಿದೆ, ರಾಮನ ನಾಮಕ್ಕಿದೆ ಅಂತ ಆ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಇಂತಹ ಜಗತ್ಪವಿತ್ರನಾಗಿರ್ತಕ್ಕಂತಹ ರಾಮಚಂದ್ರನನ್ನು ಆ ಹನುಮಂತ ನೋಡುತ್ತಾ ಇದ್ದಾನೆ. ಗುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಜ್ಞಾನ ಸದ್ಭಕ್ತಿ ವೈರಾಗ್ಯ ಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹನುಮಂತ ದೇವರು ಕೇಸರಿ ಮತ್ತು ಅಂಜನಾ ದಂಪತಿಗಳ ಮಗನಾಗಿ ಅವತಾರ ಮಾಡಿದ್ದಾರೆ. ಅಂತಹ ಹನುಮಂತ ದೇವರು ಶ್ರೇಷ್ಠ ಗುಣವಂತರಾಗಿ ದೇವತೆಗಳಿಂದ ಸ್ತುತ್ಯರಾಗಿದ್ದಾರೆ. ಜಗತ್ತಿನಲ್ಲಿ ಏನೇನು ಸದ್ಗುಣಗಳು ಅಂತಿದೆಯೋ ಎಲ್ಲ ಸದ್ಗುಣಗಳನ್ನು ಹನುಮಂತ ದೇವರಲ್ಲಿ ಕಾಣಬಹುದು ಎಂಬುದಾಗಿ ಆ ಹನುಮಂತ ದೇವರ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಅಂತಹ ಹನುಮಂತ ದೇವರು ಸುಗ್ರೀವ ಮಿತ್ರಂ ಸಹ ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ಅಂತಹ ಹನುಮಂತ ದೇವರು ಸುಗ್ರೀವನಿಗೆ ಮಿತ್ರನಾಗಿದ್ದಾರೆ. ಸುಗ್ರೀವನಿಂದ ಹನುಮಂತನಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ಆ ಸುಗ್ರೀವನನ್ನು ರಾಮನ ಅನುಗ್ರಹವುಳ್ಳವನನ್ನಾಗಿ ಮಾಡಬೇಕು ಅಂತ ಆ ಸುಗ್ರೀವನ ಜೊತೆಯಲ್ಲಿ ಅವನಿಗೆ ಮಂತ್ರಿಯಾಗಿ ಅವನಿಗೆ ಒಳ್ಳೆಯ ಸಲಹೆಯನ್ನು ಕೊಡ್ತಾ ಹನುಮಂತ ದೇವರು ಆ ಸುಗ್ರೀವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಸುಗ್ರೀವನಿಗೆ ಮಂತ್ರಿಯಾಗಿದ್ದು ಮಿತ್ರನೂ ಆಗಿದ್ದು ಆ ಸುಗ್ರೀವನನ್ನು ಸಂರಕ್ಷಣೆ ಮಾಡಿರುವಂತಹ ಹನುಮಂತ ದೇವರು ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಈಗ ಭೂಮಿಯಲ್ಲಿ ಅವತಾರ ಮಾಡಿರುವಂತಹ ಆ ರಾಮಚಂದ್ರನನ್ನು ಹನುಮಂತ ದೇವರು ನೋಡ್ತಾ ಇದ್ದಾರೆ. ರಾಮಚಂದ್ರ ಹೇಗಿದ್ದಾನೆ ಅದನ್ನು ಹೇಳ್ತಾರೆ, ಜಗತ್ಪವಿತ್ರಂ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರನಾಗಿರ್ತಕ್ಕಂಥವನು ಭಗವಂತ. ಅಂತಹ ಭಗವಂತನೇ ರಾಮಚಂದ್ರ. ಮನುಷ್ಯ ಅವನು ಮಡಿಯಾಗಬೇಕು ಅಂತ ಸ್ನಾನ ಮಾಡ್ತಾನೆ. ಅವನು ಏನೇ ಸ್ನಾನ ಮಾಡಿದರೂ ಕೂಡ ಆ ಮನುಷ್ಯನ ಅವಯವಗಳೆಲ್ಲ ಅಪವಿತ್ರವೇ ಆಗಿರುತ್ತೆ. ಅದರಿಂದ ಪೂಜೆಯ ಕಾಲದಲ್ಲಿ ನಾವು ಸ್ನಾತರಾಗಿದ್ದರೂ ಸ್ನಾನ ಮಾಡಿದ್ದರೂ ಕೂಡ ನಮ್ಮ ಶರೀರದ ಯಾವುದೇ ಅವಯವಗಳನ್ನು ಮುಟ್ಕೊಳ್ತೇವೆ ಅಂತಂದ್ರೆ, ನಾವು ಸ್ನಾನ ಮಾಡಿ ಬಂದಿದ್ರೂ ಕೂಡ ನಮ್ಮ ಅವಯವಗಳನ್ನು ಮುಟ್ಟುಕೊಂಡಾಗ ಆ ಹಸ್ತ ಅಪವಿತ್ರವಾಗುತ್ತೆ, ಭಗವಂತನನ್ನು ಮುಟ್ಲಿಕ್ಕೆ ಬರೋದಿಲ್ಲ. ಅಂತ ಹಸ್ತವನ್ನು ನಾವು ಪುನಃ ತೊಳ್ಕೊಂಡು ಆ ಭಗವಂತನ ಸ್ಪರ್ಶವನ್ನು ಮಾಡಬೇಕಾಗುತ್ತೆ. ಹೀಗೆ ಮನುಷ್ಯ ಮಡಿಯಾಗಿದ್ರೂ ಕೂಡ ಅವನ ಅವಯವಗಳು ಅದು ಅಪವಿತ್ರವಾಗಿರುತ್ತೆ. ಭಗವಂತ ಅವನ ಇಡೀ ಶರೀರ ಎಂಬತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು. ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೇವೆ, ಗಂಗೆ ಅತ್ಯಂತ ಪವಿತ್ರವಾದದ್ದು ಅಂತ. ಆ ಗಂಗೆಯಲ್ಲಿ ಅಂತಹ ಪಾವಿತ್ರ್ಯ ಬರಬೇಕು ಅಂತಂದ್ರೆ ಏನು ಕಾರಣ? ಜಗತ್ತಿನಲ್ಲಿ ಪವಿತ್ರನಾಗಿರ್ತಕ್ಕಂಥ ಭಗವಂತನ ಪಾದದ ಸಂಬಂಧ ಆ ಗಂಗೆಗೆ ಇರೋದ್ರಿಂದ ಗಂಗೆ ಅತ್ಯಂತ ಪವಿತ್ರಳಾಗಿದ್ದಾಳೆ. ಹಾಗಾದ್ರೆ ಗಂಗೆಯಲ್ಲಿ ಪಾವಿತ್ರ್ಯ ಬರಲಿಕ್ಕೆ ಕಾರಣ ಭಗವಂತನ ಪಾದದ ಸಂಬಂಧ. ಮನುಷ್ಯನ ಅವಯವಗಳೇ ಅಪವಿತ್ರ ಅಂದ ಮೇಲೆ ಪಾದವಂತೂ ತುಂಬಾ ಅಪವಿತ್ರವಾಗಿರ್ತಕ್ಕಂಥದ್ದು. ಆದರೆ ಭಗವಂತನ
ತಲೆ ಪವಿತ್ರ, ಭಗವಂತನ ಮುಖ ಪವಿತ್ರ, ಭಗವಂತನ ಹೃದಯ ಪವಿತ್ರ ಅಂತಲ್ಲ, ಭಗವಂತನ ಪಾದವೂ ಪವಿತ್ರ. ಭಗವಂತನ ಪವಿತ್ರವಾದ ಪಾದದಿಂದ ಉತ್ಪನ್ನಳಾಗಿರ್ತಕ್ಕಂತಹ ಗಂಗೆಗೆ ಪರಮಾತ್ಮನ ಪಾದದ ಸಂಬಂಧದಿಂದ ಅಂತಹ ಪಾವಿತ್ರ್ಯ ಎಂತಕ್ಕಂಥದ್ದು ಬಂದಿದೆ ಅಂತಂದ್ರೆ ಆ ಪರಮಾತ್ಮ ಎಷ್ಟು ಪವಿತ್ರನಾಗಿರ್ಬೇಕು. ಅದನ್ನೇ ಪರಮಾತ್ಮನನ್ನು ಪವಿತ್ರ ಅಂತ ಹೇಳ್ತಾರೆ. ಜಗತ್ ಪವಿತ್ರಂ, ಇಡೀ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಜೀವರನ್ನು ಪವಿತ್ರರನ್ನಾಗಿ ಮಾಡುವವನು ಶ್ರೀರಾಮಚಂದ್ರ, ಭಗವಂತ. ಕೇವಲ ಭಗವಂತನೇ ಪವಿತ್ರರನ್ನಾಗಿ ಮಾಡೋದಲ್ಲ, ಭಗವಂತನ ನಾಮವೂ ಸಾಕು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಭ್ಯಂತರ ಶುಚಿ. ಭಗವಂತನ ನಾಮ ಸ್ಮರಣೆ ಮಾಡಿದರೆ ಮಾತ್ರ ಎಲ್ಲ ವಿಧವಾಗಿರ್ತಕ್ಕಂತಹ ಅಪಾವಿತ್ರ್ಯವು, ಒಳಗಿನ ಹೊರಗಿನ ಎಲ್ಲ ಮಾಲಿನ್ಯವು ಕಳೆದು ಅವನು ಪವಿತ್ರನಾಗುತ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಿರ್ಬೇಕಾದ್ರೆ ಅವನ ನಾಮಕ್ಕೆ ಇಂತಹ ಒಂದು ಪವಿತ್ರರನ್ನಾಗಿಸುವ ಸಾಮರ್ಥ್ಯ ಇದೆ ಅಂತಂದ ಮೇಲೆ ಆ ನಾಮದ ಒಡೆಯನಾದಂತ ಭಗವಂತ ಎಷ್ಟು ಪವಿತ್ರನಾಗಿರಬೇಕು. ಹೀಗೆ ಅವನ ನಾಮ ಎಂತಕ್ಕಂಥದ್ದು ಉಚ್ಚಾರಣೆ ಮಾಡಿದ್ರೆ ಸಾಕು, ಎಲ್ಲರ ಪಾಪವನ್ನು ಪರಿಹಾರ ಮಾಡ್ತಾ ಇದೆ. ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ದಾಸರು ಕೊಂಡಾಡಿದ್ದಾರೆ. ಹಾಗಾದ್ರೆ ಆ ರಾಮ ಎಂತಕ್ಕಂತಹ ಎರಡಕ್ಷರ ಯಾರ ಬಾಯಲ್ಲಿ ಬರ್ತಾ ಇದೆಯೋ ಅಂಥವರ ಎಲ್ಲ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಪಾವಿತ್ರ್ಯ ಆ ರಾಮನಲ್ಲಿದೆ, ರಾಮನ ನಾಮಕ್ಕಿದೆ ಅಂತ ಆ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಇಂತಹ ಜಗತ್ಪವಿತ್ರನಾಗಿರ್ತಕ್ಕಂತಹ ರಾಮಚಂದ್ರನನ್ನು ಆ ಹನುಮಂತ ನೋಡುತ್ತಾ ಇದ್ದಾನೆ. ಮುಂದೆ ಆ ಹನುಮಂತ ರಾಮಚಂದ್ರನ್ ನೋಡಿದ ಮೇಲೆ ಏನ್ ಮಾಡಿದ ಅದನ್ನು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಪಾದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಭರಾಭಿನುನ್ನಃ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಪುರಾಣೇನ ಸಪೂರುಷೇಣ. ಹನುಮಂತ ದೇವರು ರಾಮನನ್ನು ನೋಡಿ ರಾಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ. ಪಾದಾರವಿಂದ ಪ್ರಣತೋ ಹರೀಂದ್ರ, ರಾಮನ ಪಾದ ಕಮಲಗಳಲ್ಲಿ ಶಿರವಾಗಿ ನಮಸ್ಕಾರವನ್ನು ಮಾಡಿದ್ದಾರೆ. ಹನುಮಂತ ದೇವರು ಆ ರಾಮನಿಗೆ ಬಾಗಿ ನಮಸ್ಕಾರ ಮಾಡುತ್ತಾರೆ ಅಂತಂದ್ರೆ ಅವರಲ್ಲಿರುವಂತಹ ಭಕ್ತಿಯನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಮಹಾಭಕ್ತಿ ಭರಾಭಿನುನ್ನಃ, ದೇಹದಲ್ಲಿ ಭಾರ ಹೊತ್ತಿಕೊಂಡಾಗ ಆ ದೇಹ ತಾನಾಗೆ ಬಾಗಿಬಿಡುತ್ತೆ. ಯಾವಾಗ ನಾವು ಸಹಿಸಲಿಕ್ಕೆ ಆಗದೇ ಇರತಕ್ಕಂಥ ಭಾರವನ್ನು ನಮ್ಮ ಶರೀರದಲ್ಲಿ ಹೊತ್ತುಕೊಂಡಿದ್ದೇವೋ ಆಗ ನಮಗೆ ತಿಳಿಯದ ಹಾಗೆ ನಮ್ಮ ಶರೀರ ಎಂತಕ್ಕಂಥದ್ದು ಅದು ಬಾಗಿ ಹೋಗುತ್ತೆ. ಹಾಗಾದ್ರೆ ಹನುಮಂತ ದೇವರ ಶರೀರವು ಕೂಡ ಬಾಗಿದೆ ಅಂತಾದ್ರೆ ಆ ಹನುಮಂತ ದೇವರ ಶರೀರ ಬಾಗ್ಲಿಕ್ಕೆ ಕಾರಣವಾದ ಭಾರ ಯಾವುದು? ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಹಾಭಕ್ತಿ ಭರಾಭಿನುನ್ನಃ. ಆ ಪರಮಾತ್ಮನಲ್ಲಿರ್ತಕ್ಕಂತಹ ಅಪಾರವಾದಂತಹ ಭಕ್ತಿ, ಆ ಭಕ್ತಿ ಎಂತಕ್ಕಂಥ ಭಾರದಿಂದಾಗಿ ಆ ಹನುಮಂತ ದೇವರ ದೇಹ ಎಂತಕ್ಕಂಥದ್ದು ಬಾಗಿದೆ. ಹೀಗೆ ಅಂತಹ ಭಕ್ತಿಯುಕ್ತರಾಗಿರ್ತಕ್ಕಂತಹ ಹನುಮಂತ ದೇವರು ರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಹನುಮಂತನ ಚಿತ್ರಣವನ್ನು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡಿದ್ದಾರೆ. ಉದ್ಯದ್ರವಿ ಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನುತಿನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇದ್ ಗದಾ ಭಯಕರಿಂ ಸುಕೃತಾಂಜಲಿಂ ತಂ. ಆ ಹನುಮಂತ ದೇವರು ಯಾವಾಗಲೂ ಕೈ ಮುಕ್ಕೊಂಡಿರ್ತಾರೆ. ಆ ಸುಕೃತಾಂಜಲಿ ಯಾವಾಗಲೂ ಪರಮಾತ್ಮನಿಗೆ ಆ ನಮಸ್ಕಾರವನ್ನು ಮಾಡತಕ್ಕಂತಹ ಚಿತ್ರಣವನ್ನು ಆ ಹನುಮಂತ ದೇವರ ಮೂರ್ತಿಯಲ್ಲಿ ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಏನು? ಹನುಮಂತ ದೇವರು ಮೂಲ ರೂಪದಲ್ಲಿ ಯಾವಾಗಲೂ ಕೂಡ ಅವರು ಕೈ ಮುಗಿದು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಯಾವಾಗಲೂ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಎಂತಹ ಭಕ್ತಿ ಎಂತಕ್ಕಂತಹದ್ದು ಅವರಲ್ಲಿ ಇರಬಹುದು, ಅದನ್ನು ಆ ನಮಸ್ಕಾರದ ಚಿತ್ರಣ ಸೂಚನೆ ಮಾಡ್ತಾ ಇದೆ. ಹಾಗೆ ನುತಿನಿತ್ಯ ವಚಃ ಪ್ರವೃತ್ತಿ, ಅವರ ಬಾಯಿಂದ ನಿರಂತರವಾಗಿ ಭಗವಂತನ ಸ್ತೋತ್ರ ಎಂತಕ್ಕಂಥದ್ದು ಬರ್ತಾ ಇದೆ. ಹೀಗೆ ಆ ವಾಯುದೇವರು ಕಾಯಿಕವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ವಾಚನಿಕವಾಗಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಮಾನಸಿಕವಾಗಿ ಭಗವಂತನಲ್ಲಿ ಪ್ರೀತಿಯನ್ನು ಹೊಂದಿದ್ದಾರೆ. ಹೀಗೆ ಆ ಪ್ರೀತಿ, ವಾಚನಿಕವಾದಂತಹ ಸ್ತೋತ್ರ, ಕಾಯಿಕವಾಗಿರ್ತಕ್ಕಂತಹ ಆ ವ್ಯಾಪಾರ, ಈ ದೃಶ್ಯವನ್ನು ಆ ಹನುಮಂತ ದೇವರ
ಸ್ವರೂಪದಲ್ಲಿ ನಾವು ಕಾಣಬೇಕು ಎಂಬುದಾಗಿ ಆಚಾರ್ಯರು ಆದೇಶವನ್ನು ಮಾಡಿದ್ದಾರೆ. ಅದರಿಂದ ಯಾವಾಗಲೂ ವಿಶೇಷವಾದಂತಹ ಭಕ್ತಿ ಸಂಪನ್ನರಾಗಿರ್ತಕ್ಕಂಥವರು ಹನುಮಂತ ದೇವರು. ಹನುಮಂತ ದೇವರು ಕೇವಲ ರಾಮ ಕಂಡ ಅಂತ ರಾಮನಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡಿದವರಲ್ಲ, ಯಾವಾಗಲೂ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾನೆ ಇರ್ತಾರೆ. ಅಂತಹ ಹನುಮಂತ ದೇವರು ನಿರಂತರವಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡತಕ್ಕಂತಹ ಸ್ವರೂಪವುಳ್ಳವರು. ರಾಮ ವಿಶೇಷವಾಗಿ ಕಂಡಾಗ ಅವನಿಗೆ ಪುನಃ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಹನುಮಂತ ದೇವರು ರಾಮಚಂದ್ರನ ಪಾದ ಕಮಲಗಳಿಗೆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿದರೆ ಶ್ರೀರಾಮಚಂದ್ರ ಆ ಹನುಮಂತನನ್ನು ಎಬ್ಬಿಸ್ತಾ ಇದ್ದಾನಂತೆ. ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪುರುಷೇಣ. ಭಗವಂತ ಪುರಾಣ ಪುರುಷ ಅಂತ ಕರೀತಾರೆ. ಪುರುಷ ಅಂತಂದ್ರೆ ಪರಮಾತ್ಮ ಎಲ್ಲದರಲ್ಲಿಯೂ ಪೂರ್ಣತ್ವವನ್ನು ಪಡೆದವನು ಅಂತ. ಪಾಲನ ಪೂರಣಯೋಹೋ. ಭಗವಂತ ಪುರುಷ ಅಂದ್ರೆ ಏನರ್ಥ? ಪುರು ಅಂತಂದ್ರೆ ಪರಮಾತ್ಮ ಪೂರ್ಣನಾಗಿದ್ದಾನೆ ಅಂತ. ಹಾಗೆ ಆ ಪರಮಾತ್ಮನಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನ ಎಂಬುದಾಗಿ ಗುಣಪೂರ್ಣತ್ವವನ್ನು ನಾವು ಹೇಗೆ ಚಿಂತನೆ ಮಾಡ್ತೇವೋ ಹಾಗೆ ಅವನು ಪುರಾಣ ಅಂತ. ಪುರಾಣ ಅಂತಂದ್ರೆ ಭಗವಂತನ ಸ್ವರೂಪವನ್ನು ಶ್ರುತಿಗಳೆಲ್ಲ ನಿರೂಪಣೆ ಮಾಡ್ತಾ ಇದೆ. ಅನಾದಿ ಅನಂತ ಕಾಲದಲ್ಲಿ ಇರುವವನು. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಜಾಯ ತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂತ ಶ್ರುತಿ ಹೇಳ್ತಾ ಇದೆ. ಅಜಾಯಮಾನೋ ಬಹುಧಾ ವಿಜಾಯತೆ. ಪರಮಾತ್ಮ ಅನಾದಿ ಅನಂತ, ಆದಿ ಇಲ್ಲ, ಅಂತ ಇಲ್ಲ, ಅಜಾಯಮಾನ, ಯಾವತ್ತೂ ಹುಟ್ಟದೇ ಇರತಕ್ಕಂಥವನು. ಅದರಿಂದ ಪರಮಾತ್ಮನನ್ನು ಪುರಾಣ ಎಂಬುದಾಗಿ ಕರೀತಾರೆ. ಶ್ರುತಿ ಹೇಳುತ್ತೆ, ವಾಸುದೇವೋ ವಾ ಇದಮಗ್ರ ಆಸೀತ್, ನಾರಾಯಣೋ ವಾ ಇದಮಗ್ರ ಆಸೀತ್, ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬುದಾಗಿ ಸೃಷ್ಟಿಗಿಂತ ಮೊದಲು ಪ್ರಳಯ ಕಾಲದಲ್ಲಿಯೂ ಇದ್ದಂತಹ ವ್ಯಕ್ತಿ ಪರಮಾತ್ಮ. ಅದರಿಂದ ಅವನನ್ನು ಪುರಾಣ ಎಂಬುದಾಗಿ ಕರೀತಾರೆ. ಹೀಗೆ ಅಂತಹ ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದಾನೆ. ಅಂತಹ ರಾಮಚಂದ್ರ ಆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿದ ಹನುಮಂತನನ್ನು ಅವನು ಎತ್ತುತ್ತಾ ಇದ್ದಾನೆ. ಹೀಗೆ ರಾಮಚಂದ್ರ ಹನುಮಂತನನ್ನು ಎತ್ತಿದ ಮೇಲೆ ಮುಂದೆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅದಾರ್ಯ ಭಾವೇನ ಅದಾರ್ಯ ಸಾಲ ವನಿಧಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತ ನಿಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷ ಸಂಧಿ ದಿಶೇಸ ವೀರ. ರಾಮಚಂದ್ರ ಹನುಮಂತನ ಜೊತೆಯಲ್ಲಿ ಮಾತಾಡ್ತಾನೆ. ಯಾರು ನೀನು, ಎಲ್ಲಿಂದ ಬಂದಿ, ಯಾಕೆ ಬಂದಿ, ಎಲ್ಲ ವಿಚಾರವನ್ನು ರಾಮಚಂದ್ರ ಕೇಳುತ್ತಾನೆ. ರಾಮನಿಗೆ ಹನುಮ ಗೊತ್ತಿಲ್ಲ ಅಂತಲ್ಲ, ಅಥವಾ ಹನುಮಂತನಿಗೆ ರಾಮ ಗೊತ್ತಿಲ್ಲ ಅಂತಲ್ಲ. ಭೂಮಿಯಲ್ಲಿ ಅವತಾರ ಮಾಡಿದಾಗ ಜಾತೆ ನರೇಶು ಜನನೇ ನರವತ್ ಪ್ರವೃತ್ತಿ. ಭೂಮಿಯಲ್ಲಿ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆಯೇ ನಡ್ಕೊಳ್ಬೇಕು ಎಂಬುದಾಗಿ ದೇವತೆಗಳಿಗೆಲ್ಲ ಒಂದು ಆದೇಶ ಇದೆ. ಆ ಆದೇಶವನ್ನು ಸ್ವತಃ ಪರಮಾತ್ಮ ತಾನೂ ಪರಿಪಾಲನೆ ಮಾಡ್ತಾನೆ. ಮನುಷ್ಯರಾಗಿ ಅವತಾರ ಮಾಡಿದ ರಾಮ ಹನುಮಂತನು ತನಗೆ ತಿಳಿದೇ ಇಲ್ಲ ಎಂಬುವ ರೀತಿಯಲ್ಲಿ ಅವನನ್ನು ಪ್ರಶ್ನೆ ಮಾಡುತ್ತಾನೆ. ಆಗ ಹನುಮಂತ ತಾನು ಯಾರು ಎಂಬತಕ್ಕಂತಹ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಅನಂತರದಲ್ಲಿ ಆ ಹನುಮಂತ ರಾಮಚಂದ್ರನನ್ನು ಸುಗ್ರೀವನ ಸಮೀಪಕ್ಕೆ ಕರ್ಕೊಂಡು ಬರ್ತಾನೆ. ಆ ಹನುಮಂತ ರಾಮನನ್ನು ಸುಗ್ರೀವನ ಹತ್ರಕ್ಕೆ ಕರ್ಕೊಂಡು ಬರಬೇಕಾದರೆ ಬಹಳ ಆಧ್ಯಾತ್ಮಿಕ ಸಂದೇಶದ ಜೊತೆಯಲ್ಲಿ ಕೊಡುವ ರೀತಿಯಲ್ಲಿ ಆ ಹನುಮಂತ ರಾಮಚಂದ್ರನನ್ನು ಸುಗ್ರೀವನ ಹತ್ರಕ್ಕೆ ಕರ್ಕೊಂಡು ಬಂದಿದ್ದಾನೆ. ಬಲಭುಜದಲ್ಲಿ ರಾಮನನ್ನು ಕೂಡಿಸಿಕೊಂಡು, ಎಡಭುಜದಲ್ಲಿ ಲಕ್ಷ್ಮಣನನ್ನು ಕೂಡಿಸಿಕೊಂಡು ಆ ಹನುಮಂತ ಸುಗ್ರೀವನ ಹತ್ರಕ್ಕೆ ಬರ್ತಾ ಇದ್ದಾನಂತೆ. ಈ ಜೀವ ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಈ ಶರೀರದಲ್ಲಿ ಪ್ರಾಣನ ಇರುವಿಕೆಯಿಂದ ಜೀವ ಬದುಕಿರ್ತಾನೆ. ಪ್ರಾಣ ಈ ಶರೀರವನ್ನು ಬಿಡುತ್ತಾನೆ ಅಂತಂದ್ರೆ ಜೀವನು ಈ ಶರೀರವನ್ನು ಬಿಡಬೇಕು. ಈ ಪ್ರಾಣನ ನಿರ್ಗಮನದಿಂದ ಜೀವನು ದೇಹವನ್ನು ಬಿಟ್ಟು ನಿರ್ಗಮಿಸಬೇಕಾದರೆ ಆ ಪ್ರಾಣನೇ ತನ್ನ ಬಲಭುಜದಲ್ಲಿ ಜೀವನ ಜೊತೆಯಲ್ಲಿರುವಂತಹ ಪರಮಾತ್ಮನನ್ನು, ಹಾಗೆ ಎಡಭುಜದಲ್ಲಿ ಈ ಶರೀರದಲ್ಲಿದ್ದಂತಹ ಜೀವನನ್ನು ಹೊತ್ತುಕೊಂಡು ಹೊರಗೆ ಬರ್ತಾನೆ ಅಂತ. ಹಾಗೆ ಇಲ್ಲಿಯೂ ಕೂಡ ರಾಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಂತಹ ರಾಮನನ್ನು ತನ್ನ ಬಲಭುಜದಲ್ಲಿಯೂ, ಜೀವರಿಗೆ ಪ್ರತಿನಿಧಿಯಾಗಿರ್ತಕ್ಕಂತಹ ಲಕ್ಷ್ಮಣ ಅವನನ್ನು ಎಡಭುಜದಲ್ಲಿಯೂ ಕೂಡ ಕೂಡಿಸಿಕೊಂಡು
ಆ ಹನುಮಂತ ಸುಗ್ರೀವನ ಹತ್ರಕ್ಕೆ ಬರ್ತಾನೆ. ಹೀಗೆ ರಾಮಚಂದ್ರನಿಯ ದರ್ಶನ ಎಂಬತಕ್ಕಂಥದ್ದು ಹನುಮಂತನ ಮೂಲಕ ಸುಗ್ರೀವನಿಗೆ ಆಯಿತು. ಹಾಗೆ ನಾವೇನಾದರೂ ಭಗವಂತನ ದರ್ಶನವನ್ನು ಪಡೆಯಬೇಕು ಅಂತಾದರೆ ಹನುಮಂತ ದೇವರ ಮೂಲಕವೇ, ವಾಯುದೇವರ ಮೂಲಕವೇ ಭಗವಂತನ ದರ್ಶನವನ್ನು ಪಡೆಯಬಹುದು. ವಾಯುದೇವರ ಮುಖಾಂತರ ನಾವು ಭಗವಂತನ ದರ್ಶನಕ್ಕೆ ಹೋಗದೇನೆ ನೇರವಾಗಿ ಭಗವಂತನ ದರ್ಶನಕ್ಕೆ ಹೋಗ್ತೇವೆ ಅಂತಂದ್ರೆ ಭಗವಂತನ ದರ್ಶನ ಸಾಧ್ಯ ಇಲ್ಲ. ಹನುಮಂತ ದೇವರು ಮಾಧ್ಯಮ ಇರಲೇಬೇಕು ಎಂಬುದಾಗಿ ಸಂದೇಶವನ್ನು ಆ ಹನುಮಂತ ದೇವರು ನೀಡಿದ್ದಾರೆ.